ಅಯೋಧ್ಯೆಯಲ್ಲಿ 500 ವರ್ಷಗಳ ಹಿಂದಿನ ಗತವೈಭವ ಮರುಕಳಿಸಿದೆ. ಅಯೋಧ್ಯೆಯಲ್ಲಿ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆಗೆ ಕೌಂಟ್ ಡೌನ್ ಶುರುವಾಗಿದೆ. ಇನ್ನು ಇದೇ ಸಂದರ್ಭದಲ್ಲಿ ಅಯೋಧ್ಯೆ ನಗರಿ ಕಲರ್ಫುಲ್ ಆಗಿ ಕಂಗೊಳಿಸ್ತಾ ಇದೆ. ಇನ್ನು ನಾಳೆಯೂ ಅಯೋಧ್ಯೆಯಲ್ಲಿ ಪ್ರಧಾನಿ ಮೋದಿಯವರು ಪೂಜೆಯನ್ನು ನೆರವೇರಿಸಲಿದ್ದಾರೆ. ಅಭಿಜಿನ್ ಲಗ್ನದಲ್ಲಿ ಮಧ್ಯಾಹ್ನ 2:20ರಿಂದ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯ ಆರಂಭವಾಗಲಿದೆ. ಇನ್ನು ಇದೇ ಸಂದರ್ಭದಲ್ಲಿ ಎಲ್ಲೆಲ್ಲೂ ಕೇಸರಿಮಯ, ಭಕ್ತರ ಬಾಯಲ್ಲಿ ರಾಮನಾಮ ಜಪ ನಡೀತಾ ಇದೆ. ಬೆಳಗ್ಗೆ 10:25ಕ್ಕೆ ಅಯೋಧ್ಯೆಗೆ ಪ್ರಧಾನಿ ಮೋದಿಯವರು ಆಗಮಿಸಲಿದ್ದಾರೆ. ಅಯೋಧ್ಯೆಯಲ್ಲಿನ ಮಹಾಕಾರ್ಯಕ್ಕೆ ಪ್ರಧಾನಿ ಮೋದಿಯೇ ನಾಳೆ ಯಜಮಾನರಾಗಲಿದ್ದಾರೆ. ಭಕ್ತರ ಕಣ್ಮನ ಸೆಳೀತಾ ಇದೆ ಮಂದಿರದ ಹೂವಿನ ಅಲಂಕಾರ. ಇನ್ನು ಕಾರ್ಯಕ್ರಮದ ಸಿದ್ಧತೆಯನ್ನು ಉತ್ತರ ಪ್ರದೇಶದ ಸಿಎಂ ಯೋಗಿ ಆದಿತ್ಯನಾಥ್ ಅವರು ಅವಲೋಕನ ಮಾಡಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ಕೊನೆಯ ಹಂತದ ಎಲ್ಲ ಸಿದ್ಧತೆಗಳು ಕೂಡ ಪೂರ್ಣಗೊಳ್ತಾ ಇದೆ. ಖುದ್ದು ಉತ್ತರ ಪ್ರದೇಶದ ಮುಖ್ಯಮಂತ್ರಿಯಾಗಿರುವಂತಹ ಯೋಗಿ ಆದಿತ್ಯನಾಥ್ ಅವರು ಸ್ಥಳಕ್ಕೆ ಆಗಮಿಸಿದ್ದಾರೆ. ಅದೇ ರೀತಿಯಾಗಿ ಯಾವ ರೀತಿಯಾಗಿ ಸಿದ್ಧತೆ ಕಾರ್ಯಗಳು ಭರದಿಂದ ಸಾಗಿವೆ, ಇನ್ನು ಯಾವ ಹಂತಕ್ಕೆ ಬಂದು ತಲುಪಿವೆ, ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಮಾಹಿತಿ ಪಡೆದುಕೊಂಡಿದ್ದಾರೆ. ಸಿದ್ಧತಾ ಕಾರ್ಯವನ್ನು ಉತ್ತರ ಪ್ರದೇಶದ ಸಿಎಂ ಯೋಗಿ ಆದಿತ್ಯನಾಥ್ ಅವರು ನೋಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಇನ್ನು ಅದೇ ರೀತಿಯಾಗಿ ನಾಳೆ ಪ್ರಧಾನಿ ಮೋದಿಯವರು 10:25ಕ್ಕೆ ಅಯೋಧ್ಯೆಗೆ ಆಗಮಿಸಲಿದ್ದಾರೆ. ಅದಾದ ಬಳಿಕ ಪ್ರಾಣ ಪ್ರತಿಷ್ಠಾಪನೆಯ ಕಾರ್ಯಕ್ರಮ ಆರಂಭ ಆಗುತ್ತೆ. ಅಭಿಜಿನ್ ಲಗ್ನದಲ್ಲಿ ಮಧ್ಯಾಹ್ನ 12:20ರಿಂದ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮ ಆರಂಭ ಆಗುತ್ತೆ. ಇನ್ನು ನಾಳೆ ಪ್ರಧಾನಿ ಮೋದಿಯವರು ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನು ನೆರವೇರಿಸಲಿದ್ದಾರೆ. ಅದರಲ್ಲಿ ಎಲ್ಲ ವಿಧಿವಿಧಾನಗಳಲ್ಲಿ ಭಾಗಿಯಾಗಲಿದ್ದಾರೆ. ಇನ್ನು ಮತ್ತೊಂದೆಡೆಯಲ್ಲಿ ಅಯೋಧ್ಯೆ ನಗರಿಗೆ ಕಾಲಿಡ್ತಾ ಇದ್ದಂತೆ ಆ ಒಂದು ಗತವೈಭವ ಮರುಕಳಿಸ್ತಾ ಇರುವಂಥದ್ದು ಕಂಡುಬರುತ್ತೆ. ಇನ್ನು ಅದೇ ರೀತಿಯಾಗಿ ರಸ್ತೆಯ ಇಕ್ಕೆಲಗಳಲ್ಲೂ ಕೂಡ ಲೈಟಿಂಗ್ಸ್ಗಳನ್ನು ಹಾಕಿ, ಅದೇ ರೀತಿಯಾಗಿ ತಳಿರು ತೋರಣಗಳನ್ನು ಕಟ್ಟಿ ಭರ್ಜರಿಯಾಗಿ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಇನ್ನು ಅರಮನೆಯ ಪ್ರಾಂಗಣ ಕಂಗೊಳಿಸ್ತಾ ಇದೆ. ಅದರಲ್ಲೂ ಎಲ್ಲೋ ಸ್ವರ್ಗವೇ ಭೂಮಿಗೆ ಧರೆಗೆ ಇಳಿದು ಬಂದಿದೆ ಅನ್ನುವ ರೀತಿಯಲ್ಲಿ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಇನ್ನು ಇದೇ ಸಂದರ್ಭದಲ್ಲಿ ಯೋಗಿ ಆದಿತ್ಯನಾಥ್ ಅವರು ಆಗಮಿಸಿ ಸಿದ್ಧತೆಗಳನ್ನು ಅವಲೋಕನ ಮಾಡಿದರು. ಅದೇ ರೀತಿಯಾಗಿ ಸೆಲ್ಫಿ ಕೂಡ ತೆಗೆದುಕೊಂಡರು. ಇನ್ನು ಮತ್ತೊಂದೆಡೆ ನಾವು ನೋಡಬೇಕಾಗತ್ತೆ, ಸಾವಿರಾರು ಸಂಖ್ಯೆಯಲ್ಲಿ, ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿದ್ದಾರೆ. ದೇಶದ ಮೂಲೆಯಿಂದ, ಪ್ರತಿಯೊಂದು ರಾಜ್ಯಗಳಿಂದ ಜನ ಆಗಮಿಸಿದ್ದಾರೆ, ಭಕ್ತರು ಆಗಮಿಸಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ 51 ಘಾಟ್ಗಳಲ್ಲೂ ಕೂಡ ಬೇರೆ ಬೇರೆ ರೀತಿಯಾದಂತಹ ವಿಭಿನ್ನ ಆಯೋಜನೆಗಳನ್ನು ಕೂಡ ಮಾಡಲಾಗಿದೆ. ಇಡೀ ರಾಮ ಮಂದಿರ ದೀಪದಿಂದ ಅಲಂಕೃತಗೊಂಡು ಕಂಗೊಳಿಸ್ತಾ ಇದೆ. 500 ವರ್ಷಗಳ ಇತಿಹಾಸ, ಆ ಇತಿಹಾಸ ಈಗ ಮರುಕಳಿಸ್ತಾ ಇದೆ. ಆ ಒಂದು ಸಂದರ್ಭವನ್ನು ಕಣ್ತುಂಬಿಕೊಳ್ಳೋದಕ್ಕೆ ಅಂತ ಕೋಟಿ ಕೋಟಿ ಭಕ್ತರು ಕಾತುರದಿಂದ ಕಾಯ್ತಾ ಇದ್ದಾರೆ. ಬರೀ ಭಾರತ ಮಾತ್ರವಲ್ಲದೆ ವಿದೇಶದಲ್ಲೂ ಕೂಡ ಈ ಒಂದು ಕಾರ್ಯಕ್ರಮವನ್ನು ಕಣ್ತುಂಬಿಕೊಳ್ಳೋದಕ್ಕೆ ಅಂತ ಭಕ್ತರು ಅನೇಕರು ಆಗಮಿಸಿದ್ದಾರೆ. ಇನ್ನು ಅದೇ ರೀತಿಯಾಗಿ ಅನೇಕರು ಕಾತುರದಿಂದ ಕಾಯ್ತಾ ಇದ್ದಾರೆ. ಇನ್ನು ನಾಳೆ ಬೆಳಗಿನ ಜಾವದಿಂದ ಕಾರ್ಯಕ್ರಮಗಳು ಆರಂಭವಾಗುತ್ತೆ. 10:25ಕ್ಕೆ ಪ್ರಧಾನಿ ನರೇಂದ್ರ ಮೋದಿಯವರು ಆಗಮಿಸ್ತಾರೆ. ಅಭಿಜಿನ್ ಲಗ್ನದಲ್ಲಿ ಮಧ್ಯಾಹ್ನ 12:20ರಿಂದ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಗಳು ಆರಂಭವಾಗುತ್ತೆ. ಆ ವಿಧಿವಿಧಾನಗಳು ಆರಂಭವಾಗುತ್ತೆ. ಇದಕ್ಕಾಗಿ ಏನೆಲ್ಲ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಬೇಕು, ಎಲ್ಲ ಸಿದ್ಧತೆಗಳು ಕೂಡ ಕೊನೆಯ ಹಂತಕ್ಕೆ ಬಂದು ತಲುಪ್ತಾ ಇದೆ. ಬೆಳಗಿನ ಜಾವದಿಂದಲೇ ಭಕ್ತರು ಈ ಒಂದು ಕ್ಷಣಕ್ಕಾಗಿ ಕಾತುರದಿಂದ ಕಾಯ್ತಾ ಹೋಗ್ತಾರೆ. ಅದೇ ರೀತಿಯಾಗಿ ಆ ಒಂದು ಕ್ಷಣಕ್ಕೆ ಸಿದ್ಧತೆಗಳು ಕೂಡ ಆರಂಭ ಆಗತ್ತೆ. ಪ್ರಾಣ ಪ್ರತಿಷ್ಠಾಪನಾ ಕಾರ್ಯ ಕೂಡ ಆರಂಭವಾಗತ್ತೆ. ಪ್ರಧಾನಿ ಮೋದಿಯವರು ಆಗಮಿಸಿದ ಬಳಿಕ ನದಿಗೆ ತೆರಳಿ ಸ್ನಾನವನ್ನು ಮಾಡುವಂತಹ ಸಾಧ್ಯತೆ ಕೂಡ ಇದೆ. ಅದೇ ರೀತಿಯಾಗಿ ಕಳಶದಲ್ಲಿ ಸರಯೂ ನದಿ ನೀರನ್ನು ತುಂಬಿಕೊಂಡು ಬರುವಂತಹ ಸಾಧ್ಯತೆ ಇದೆ. ಇನ್ನು ಇಂದು ರಾತ್ರಿ ಯೋಗಿ ಆದಿತ್ಯನಾಥ್ ಅವರು ಕೂಡ ಆಗಮಿಸಿದರು, ಸಿದ್ಧತೆಗಳನ್ನು ಅವಲೋಕನ ಮಾಡಿದರು. ಅದೇ ರೀತಿಯಾಗಿ ಮಗುವೊಂದನ್ನು ಮಾತನಾಡಿಸುವಂತಹ ಕೆಲಸವನ್ನು ಮಾಡಿದ್ರು.
ಇನ್ನು ಇದೇ ಸಂದರ್ಭದಲ್ಲಿ ಅಂತಿಮ ಹಂತಕ್ಕೆ ಬಂದು ಸಿದ್ಧತೆಗಳು ತಲುಪ್ತಾ ಇದೆ. ಇಡೀ ದೇಶದಾದ್ಯಂತ ಸರಿಸುಮಾರು 100ಕ್ಕೂ ಹೆಚ್ಚು ಸೆಲೆಬ್ರಿಟಿಗಳು ಆಗಮಿಸ್ತಾ ಇದ್ದಾರೆ, ಗಣ್ಯರು ಆಗಮಿಸ್ತಾ ಇದ್ದಾರೆ. ಹೀಗಾಗಿ ಭದ್ರತೆ ಕೂಡ ಬಹಳಷ್ಟು ಸೂಕ್ಷ್ಮವಾಗಿ ಮಾಡಿಕೊಳ್ಳಲಾಗಿದೆ. ಯಾಕಂದರೆ ದೇಶದ ಪ್ರಮುಖ ಗಣ್ಯರೆಲ್ಲರೂ ಕೂಡ ನಾಳೆ ಆಗಮಿಸ್ತಾರೆ. ಈ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಒಂದು ಸಮಸ್ಯೆಗಳು ಎದುರಾಗದಂತೆ ಭದ್ರತಾ ಪಡೆಗಳನ್ನು ನಿಯೋಜನೆ ಮಾಡಲಾಗಿದೆ. ಇನ್ನು ಅದೇ ರೀತಿಯಾಗಿ 2 ದಿನಗಳವರೆಗೆ ಯಾರ್ಯಾರು ಸಾರ್ವಜನಿಕರಿದ್ದಾರೆ ಅವರಿಗೆ ಮಂದಿರ ಪ್ರವೇಶಕ್ಕೆ ಅವಕಾಶವನ್ನು ನಿರ್ಬಂಧ ಹೇರಲಾಗಿದೆ. ಇನ್ನು ಯಾರ್ಯಾರು ಪಾಸ್ಗಳನ್ನು ಪಡೆದುಕೊಂಡಿದ್ದಾರೆ ಅವರಿಗೆ ಮಾತ್ರ ಒಳ ಪ್ರವೇಶಕ್ಕೆ ಅವಕಾಶ ಇರುತ್ತೆ. ನಾಳೆ 12 ಗಂಟೆಗೆ ಪ್ರಾಣ ಪ್ರತಿಷ್ಠಾಪನೆ ಆರಂಭವಾಗುತ್ತೆ. ಪ್ರಾಣ ಪ್ರತಿಷ್ಠಾಪನೆ ನೆರವೇರಿದ ಬಳಿಕ 25ನೇ ತಾರೀಕಿನ ನಂತರ ಸಾರ್ವಜನಿಕರಿಗೂ ಕೂಡ ಅವಕಾಶವನ್ನು ಕಲ್ಪಿಸಿಕೊಡಲಾಗುತ್ತೆ.